ಟ್ರೋಫಿ ಏನು ಗೆದ್ದಿದ್ದೀನೋ ಅದೆಲ್ಲ ಅವ್ರದ್ದು. ಕೆಲವು ಇನ್ಫ್ಲೂಯೆನ್ಸಸ್ ಇದ್ದಾರೆ ನಾನು ಸಪೋರ್ಟ್ ಮಾಡಿ ಇಷ್ಟಪಟ್ಟು ಸಪೋರ್ಟ್ ಮಾಡಿರೋದು, ನಮ್ಮವನು ಅಂತ ಸಪೋರ್ಟ್ ಮಾಡಿರೋರು ಇದ್ದಾರೆ, ನಮ್ಗೆ ಇಷ್ಟ ಈ ಮನುಷ್ಯ ಅಂತ ಸಪೋರ್ಟ್ ಮಾಡಿರೋರು ಇದ್ದಾರೆ. ಯಾವುದೋ ಒಂದೊಂದು ಪರ್ಸೆಂಟ್ ಎಲ್ಲೋ ಒಂದು ಕಡೆಯಿಂದ ಇಷ್ಟಪಟ್ಟು ಸಪೋರ್ಟ್ ಮಾಡಿರೋರು ಒಬ್ಬೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎರಡು ಕಡೆಯಿಂದನೂ ತುಂಬ ಸಪೋರ್ಟ್ ಸಿಕ್ಕಿದೆ. ನಂದು ಇಂಡಸ್ಟ್ರಿ ಲೈಫ್ ಅನ್ನೋದು ಸ್ಟಾರ್ಟ್ ಆಗಿದೆ ಮೈಸೂರಿಂದ. ಸಿನಿಮಾ ಮಾಡಿದೆ ಊಟಿ ಅಂತ, ಅದಾದಮೇಲೆ 76 ನೈಟ್ಸ್ ಅಂತ ಮಾಡಿದೆ, ಕೆಲವಷ್ಟು ನಾಟಕಗಳು ಮಾಡಿದೆ ಇಲ್ಲಿ ಥಿಯೇಟರ್ಸಲ್ಲಿ. ಆ್ಯಂಡ್ ಅದಾದಮೇಲೆ ಕನ್ನಡದಲ್ಲಿ ಸೀರಿಯಲ್ ಮಾಡಿದೆ. ಅದು ಮುಗಿತಾರೆ ಆಡಿಷನ್ ಬಂತು, ಅಲ್ಲಿಂದ ತೆಲುಗುಗೆ ಹೋದೆ. ತೆಲುಗಲ್ಲಿ ಹಲವಾರು ಸೀರಿಯಲ್ ಮಾಡಿದೆ. ಅದಾದಮೇಲೆ ಬಿಗ್ ಬಾಸ್ ಬಂತು, ಬಿಗ್ ಬಾಸ್ ಇದೆ, ಇವತ್ತು ಇಲ್ಲಿ ಕೂತಿದ್ದೀನಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನಂಗೆ ಆ ಸಪೋರ್ಟ್ ಯಾವಾಗಲೂ ಸ್ಟ್ರಾಂಗಾಗಿ ಸಿಕ್ಕಿದೆ ಎರಡು ಕಡೆ. ನನಗೆ ನೆಟ್ವರ್ಕ್ ಏನಿಲ್ಲ ಸರ್. ಆಡಿಷನ್ ಅನ್ನೋದೊಂದು ಬಂತು, ಅವ್ರಿಗೆ ಒಂದು ಟ್ಯಾಲೆಂಟ್ ಬೇಕಿತ್ತು, ಎಲ್ಲೆಲ್ಲಿ ಟ್ಯಾಲೆಂಟ್ ಸಿಗುತ್ತೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಗೆ ಅಲ್ಲಿ ಭೇದ ಭಾವ ಇಲ್ಲ ಆ್ಯಕ್ಚುಲಿ, ಕನ್ನಡ ಇದು ಅದು ಅಂತ. ತುಂಬ ಖುಷಿಯಿಂದ ಎಂಕರೇಜ್ ಮಾಡ್ತಾರೆ. ನಾನು ಹಾಗೆ ಕರ್ಕೊಂಡು ಹೋಗಿದ್ದು ಆಡಿಷನಿಂದನೇ. ನಾನು ಆಡಿಷನ್ ಕೊಟ್ಟೇ ಹೋಗಿದ್ದು. ಅದಾದಮೇಲೆ ನಾನು ಮಾಡ್ತಿರೋ ಪ್ರಾಜೆಕ್ಟು, ನಾನು ಮಾಡ್ತಿರೋ ಕೆಲಸದ ಮೇಲೆ ಅವ್ರು ಇಷ್ಟಪಟ್ಟು ಅದ್ರ ಮೇಲೆ ಮತ್ತೆ ಪ್ರಾಜೆಕ್ಟ್ ಬರೋದು ಸ್ಟಾರ್ಟ್ ಆಗಿದೆ. ಬಂದಿದೆ ಒಂದು 4-5 ಕಾಲ್ ಬಂದಿದೆ, ಕನ್ನಡನೂ ಬಂದಿದೆ, ತೆಲುಗುನೂ ಬಂದಿದೆ. ಅದೇ ಕೂತ್ಕೊಂಡು ಮಾತಾಡಬೇಕು, ಫೋನ್ ಬಂದಿದೆ. ನಾವು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಫ್ರೀಯಾಗಿ ಮಾತಾಡಬೇಕು, ಅದು ಕೆರಿಯರ್ ಸೆಟ್ ಮಾಡ್ಕೊಳ್ಳೋದಲ್ಲ. ಅದು ಇನ್ನೂ ಡೀಟೇಲಾಗಿ ಮಾತಾಡಿಲ್ಲ. ಅವ್ರ ಮ್ಯಾನೇಜರ್ಸ್ ಫೋನ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅದು ಹೋಗಿ ಕೂತ್ಕೊಂಡು ಮಾತಾಡಿದಾಗ ಏನು ಎತ್ತ ಅಂತ ಗೊತ್ತಾಗುತ್ತೆ. ಬಿಗ್ ಬಾಸ್ಗೆ ಆಡಿಷನ್ ಅಂದರೆ ಫೋನ್ ಬಂದಿತ್ತು ನನಗೆ. ತೆಲುಗು ಸೀರಿಯಲ್ 2019 ಮಾಡಿದಾಗ ಬ್ಯಾಂಗ್ಳೂರಲ್ಲಿ ಆಡಿಷನ್ ಆಗಿತ್ತು ಆ್ಯಕ್ಚುಲಿ ಅದರದ್ದು. ಸೊ ಅಲ್ಲಿಂದ ಸೆಲೆಕ್ಟ್ ಆಗಿ ನಾನು ಹೈದರಾಬಾದ್ಗೆ ಹೋಗೋದು. ಸೀರಿಯಲ್ಗೆ ಹೋಗಿ ತುಂಬ ಸಂತೋಷ ಆಗ್ತಾಯಿದೆ. ಅವ್ನ ಸ್ಟ್ರಗಲ್ನ ನೋಡಿದೆ ನಾನು. 24/7 ನೋಡ್ತಾ ಇದ್ದೆ, ಲೈವ್ ನೋಡ್ತಾ ಇದ್ದೆ. ಸೊ ಅದು ಕೂಡ ಸುಮಾರು ಎಡಿಟ್ ಮಾಡಿಟ್ಟೆ ಲೈವ್ ತೋರಿಸ್ತಾರೆ ಅವರು. ಬಟ್ 3 ವಾರ ತನಕ ಅವನು ರಾಗಿ ಗಂಜಿಯಲ್ಲಿದ್ದ. ಅದೊಂದು ಟಾಸ್ಕ್ ಅವನಿಗೆ. 2 ವಾರ. ಸೊ ವಿತೌಟ್ ಫುಡ್ಡು, ಅವ್ನ ಪೇಷನ್ಸ್ ಲೆವೆಲು, ಅವ್ನ ಸ್ಟ್ರಗಲ್ಲು, ಮತ್ತು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅವ್ನ ಬಿಹೇವಿಯರು. ಯಾವುದೇ ಒಂದು ಟಾಸ್ಕಲ್ಲಾದರೂ ಎಂಥ ಜಗಳ ಆದರೂ ಕೂಡ ಆ ಲ್ಯಾಂಗ್ವೇಜ್ ಆಗಲಿ, ಆ ಡಿಸಿಪ್ಲಿನ್ ಅವ್ನು ಬಿಡಲಿಲ್ಲ. ಅದು ಎಲ್ರಿಗೂ ಇಷ್ಟ ಆಯಿತು, ವೋಟರ್ಸ್ಗಳಿಗೂ ಫ್ಯಾನ್ಸ್ಗೂ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ಸೊ ಪರ್ಸ್ನಾಲಿಟಿ ಶೋ ಅದು ಆ್ಯಕ್ಚುಲಿ. ನಾವು ಪರ್ಸ್ನಾಲಿಟಿನ ಹೇಗೆ ನಾವು ತೋರಿಸ್ಕೊಳ್ತೀವಿ ಸೊಸೈಟಿಗೆ ಅನ್ನೋದು. ಸೊ 24/7 ಕ್ಯಾಮ್ರಾಸ್ ಇರುತ್ತೆ ಅಲ್ಲ. ನನಗನ್ಸುತ್ತೆ 80 to 100 ಕ್ಯಾಮ್ರಾಸ್ ಇರ್ಬೋದು ಅನ್ಕೊತೀನಿ. ಆ ಕ್ಯಾಮ್ರಾದ ಮುಂದೆ ನಾವು ಹಬ್ಬ ಅಂದರೆ ಒಂದು 12 hours ಇಲ್ಲ ಒಂದಿನ ಪೂರ್ತಿ ನಾವು ಬೇಕಾದ್ರೆ ನಾಟಕ ಆಡ್ಬೋದು. ಅದ್ರ ಮೇಲೆ ಖಂಡಿತ ಆಗಲ್ಲ ಆ್ಯಕ್ಚುಲಿ. ಸೊ ಏನಿದೆ ನಮ್ಮ ಇನ್ನರ್ ಒಳಗಡೆ ಏನಿದೆ ಅದು ಆಚೆ ಮುಂದೆ ಬರುತ್ತೆ. ಸೊ ರಿಯಲ್ ಪರ್ಸ್ನಾಲಿಟಿ ನಮಗೆ ಆಚೆ ಎಲ್ಲರಿಗೂ ಕಾಣಿಸುತ್ತೆ. ಸೊ ಪರ್ಸ್ನಾಲಿಟಿ ಪ್ರೋಗ್ರಾಮ್ ಆಗಿರೋದ್ರಿಂದ ನನಗೆ ಅವನು ಮಗ ಅಂತಲ್ಲ, ಬಟ್ ಅವ್ನ ಬಿಹೇವಿಯರ್ ಆಗಲಿ ಏನೇ ಆಗಲಿ ನನಗೆ ತುಂಬ ಇಷ್ಟ ಆಯಿತು. 105 days ಬಿಗ್ ಬಾಸ್ ಒಳಗಡೆ ಇದ್ದು ಹೊರಗಡೆ ಬಂದಮೇಲೆ ಫುಲ್ಲು ಬ್ಲ್ಯಾಂಕ್ ಆಗಿದ್ದ. ನಾವು ಒಂದು ಗೆಲುವಿಗೋಸ್ಕರ ಕಾಯ್ತಾ ಇದ್ದೋ, ಮತ್ತು ಗೆಲ್ತಾರೆ ಅಂತ ಒಂದು ದೊಡ್ಡ ಭರವಸೆ ನಮಗಿತ್ತು. ಆ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಒಂಥರ ಟೆನ್ಷನ್ಗೊಳಗಾಕಿ ನಮಗೂ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಲಾಸ್ಟ್ ಅವನು ಟ್ರೋಫಿನ ಎತ್ತಿ ಹಿಡಿಯೋ ಮೊಮೆಂಟ್ ತನಕನೂ ನಾವು ಸ್ವಲ್ಪ ಟೆನ್ಷನೆಲ್ಲ ಇತ್ತು. ಮತ್ತು ಅವನಿಗೆ ಒಳಗಡೆ ಅಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಅವನಿಗೆ ಎಷ್ಟು ಸ್ಟ್ರಗಲ್ ಮಾಡಬೇಕಾಗಿತ್ತು, ಎಷ್ಟೊಂದು ಅವನು ದೇಹಬಲನೂ ಅಷ್ಟೇ ಮನೋಬಲನೂ ಅಷ್ಟೇ ಎರಡು ಈಕ್ವಲ್ ಆಗಿ ಅವನು ಮೇಂಟೈನ್ ಮಾಡಿಕೊಂಡು ಅದನ್ನು ಎಲ್ಲ ಟಾಸ್ಕ್ನೂ ಇದು ಮಾಡಿಕೊಂಡು ಅವನು ಗೆದ್ದು ಬಂದಿದ್ದಾನೆ. ಆ್ಯಕ್ಚುಲಿ ಅದು ವಿನ್ನರ್ ಪ್ರೈಸ್ ಮನಿ 0 ಇತ್ತು. ಇವರು ಕಂಟೆಸ್ಟೆಂಟ್ಸ್ಗಳು ಏನಿದ್ದಾರೆ ಅವರು ಅದನ್ನು ಗೇಮ್ಗಳು ಆಡಿ ಗೆದ್ದು ಅವರು ಒಂದೊಂದು ಟಾಸ್ಕ್ ಗೆದ್ದಾಗ್ಲೂ ಪ್ರೈಸ್ ಮನಿ ಇನ್ಕ್ರೀಸ್ ಮಾಡ್ತಾ ಬಂದರು. ಅಲ್ಲಿ ಸಿಸ್ಟಮ್ ಇರೋದೇ ಹಾಗೆ. ಆ ಪ್ರೈಸ್ ಮನಿ ಇನ್ಕ್ರೀಸ್ ಆಗಿ ಬಂದು ಫೈನಲಿ ಅದು 55 ಲಕ್ಷಕ್ಕೆ ತಲುಪಿದೆ. ಅಷ್ಟೊಂದು ಎಫರ್ಟಲ್ಲಿ ಮ್ಯಾಕ್ಸಿಮಮ್ ಒಂದು ನಿಯರ್ಲಿ 75 to 80% ನಿಖಿಲ್ದೇನೆ ಟಾಸ್ಕಿಂದನೇ ಗೆದ್ದಿರೋದು. ಇವನು ಗೆದ್ದಿದ್ದಾನೆ, ಇವನ ಟೀಮ್ನು ಗೆಲ್ಸಿದ್ದಾನೆ. ಆ ಥರ ಒಂದು ಎಫರ್ಟ್ ಹಾಕಿದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಯಿತು. ಮತ್ತು ಅಲ್ಲಿದ್ದು ಎಲ್ಲ ಥರದ್ದು ನೆಗೆಟಿವ್ ಪಾಯಿಂಟ್ಸ್ ಏನೇನಿದೆ ಅದನ್ನೆಲ್ಲನೂ ಅವನು ಮೇಂಟೈನ್ ಮಾಡಿಕೊಂಡು ಗೆದ್ದಿದ್ದರಿಂದ ಅವನ ಟ್ರೋಫಿ ಅವಂದಾಯಿತು. ಈಗ ಅವನು ಮೈಸೂರು ಹುಡುಗ, ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಸಾಧನೆ ಮಾಡಿ ಅಲ್ಲಿ ಗೆದ್ದಿದ್ದಾನೆ. ಅದು ನಮಗೂ ಹೆಮ್ಮೆ, ನಮ್ಮ ಎಲ್ರಿಗೂ ಒಂದು ಹೆಮ್ಮೆ ಆದ ವಿಷಯ.